ಸಿನಿಮಾ ಈವೆಂಟ್ಸಲ್ಲಿ ಹೆಂಗಾಗ ನಾನು ನಮ್ಮ ಪತ್ರಕರ್ತರ ಜೊತೆ ಮಾತಾಡಬೇಕಾದ್ರೆ ಅವರು ಬಹಳ ನನಗೆ ಹೇಳ್ತಾ ಇದ್ದಾರೆ. ಅಂದರೆ ನಾವು ಸಿನಿಮಾ ಈವೆಂಟ್ಗಳು ಇವಾಗ ಹೆಂಗಾಗಿದೆ ಅಂದರೆ ನೀವು ಒಂದು ಸ್ಟೇಜ್ ಹಾಕಿರ್ತೀರಾ, ಎಲ್ಲರೂ ಬಂದು ಸಿನಿಮಾದವ್ರು ಮಾತಾಡ್ತೀರಾ, ಟೀಮ್ ಅವರು ಅದು ಒನ್ ಸೈಡೆಡ್ ಆಗಿದೆ, ನಾವು ಕುತ್ಕೊಂಡು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಇಂಟ್ರ್ಯಾಕ್ಷನ್ ಆಗ್ತಾಯಿಲ್ಲ ಮೊದಲು ಥರ ಅಂತ. ಸೊ ಹಾಗಾಗಿ ನಾನು ಬಹಳ ದಿನ ಆಗಿತ್ತು ಇಂಟ್ರ್ಯಾಕ್ಟ್ ಮಾಡಿ. ಸೊ ಒಂದು ಸರಿ ಎಲ್ಲರೂ ಮೀಟ್ ಮಾಡಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಇನ್ವೈಟ್ ಮಾಡಿದ್ದು. ಆಲ್ಮೋಸ್ಟ್ ನಾನು ಐ ಥಿಂಕ್ ಮದುವೆಲೇ ಲಾಸ್ಟ್ ಪ್ರೆಸ್ ಮೀಟ್ ಅಂತ ಅಟೆಂಡ್ ಮಾಡಿದ್ದು. ಅದಾದಮೇಲೆ ಈವನ್ ನಂಗೆ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಈವೆಂಟ್ಸು ಎಲ್ಲ ಕಡೆಯಿಂದನೂ ಸ್ವಲ್ಪ ದೂರನೇ ಇದೆ. ಒಂದು ಸ್ಪೇಸ್ ತೊಗೊಂಡು ನನ್ನ ಪಾಡಿಗೆ ನನ್ನ ಕೆಲಸಗಳಲ್ಲಷ್ಟೇ ಇದ್ದೆ. ಇವಾಗ ಅಂದರೆ ಈ ವರ್ಷ ಒಂದಿಷ್ಟು ಪ್ರೊಡಕ್ಷನಿಂದ ಮತ್ತು ಆ್ಯಕ್ಟ್ರಾಗಿ ಎಲ್ಲ ಒಂದಿಷ್ಟು ಕೆಲಸಗಳು ನಡೀತಾ ಇದೆ. ಸೊ ಎಲ್ಲದನ್ನು ಹಂಚ್ಕೋಬೇಕಾಗಿತ್ತು ಆ್ಯಂಡ್ ಇಂಟ್ರ್ಯಾಕ್ಟ್ ಮಾಡಬೇಕಾಗಿತ್ತು. ಸೊ ನಾನು ಕೂತ್ಕೊಂಡು ನಾನು ಮಾತಾಡೋದಕ್ಕಿಂತ ಒಂದಿಷ್ಟು ಪ್ರಶ್ನೆಗಳು ಇದೆಲ್ಲ ನಿಮ್ಮ ಕಡೆಯಿಂದ ಬಂದರೆ ಮಾತು ಶುರು ಮಾಡೋಕ್ಕೆ ಅಥವಾ ಹಂಗೆ ಮುಂದುವರ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರೆಸೆಂಟ್ ಇರೋದು ಹಸಿ ಬಿಸಿ ಅಂತಂದರೆ ನೀವು ನಾರ್ತ್ ಈಸ್ಟ್ ಇಂಡಿಯಾಗೆ ದೊಡ್ಡ ಮಟ್ಟದ ಸೌಂಡ್ ಆಗ್ತಿದೆ, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದ್ರ ಬಗ್ಗೆ ನೀವೆಲ್ಲೂ ಇಷ್ಟುವರೆಗೆ ಮಾತಾಡಿಲ್ಲ, ನೀವು ಮಾತಾಡೋದಿಲ್ಲದಿದ್ರು ಕೂಡ ಬೇರೆಯವರು ಮಾತಾಡಿದರೆ ಚರ್ಚೆಗಳಾಗಿದ್ದಾವೆ. ಈಗ ನೀವು ನಮ್ಮ ಸಿಕ್ಕಿದ್ದೀರಾ ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅಲ್ಲ, ಮೊದಲನೇ ಪ್ರಶ್ನೆನೇ ಇದೇ ಬರುತ್ತೆ ಅಂದ್ಕೊಂಡು ಅದೇ ಬಂದು ಇಲ್ಲ, ಆ್ಯಕ್ಚುಲಿ ಅದಕ್ಕೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ರಿಯಾಕ್ಟ್ ಅಂತ. ಏಕೆಂದರೆ ನೀವೇ ಬಹಳ ಚೆನ್ನಾಗಿ ಅದನ್ನು ಮಾತಾಡಿದ್ದಾರೆ ಆ್ಯಂಡ್ ಅಂದರೆ ಜನನೇ ಅದಕ್ಕೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನಾನು ನೋಡಿದೆ ಅದನ್ನು. ಹಂಗೆ ನೋಡಿದ್ರೆ ಐ ಡೋಂಟ್ ನೋ ಇವಾಗ ಅದನ್ನು ಯಾರು ಪಿಕ್ ಮಾಡಿದ್ರು, ಹೆಂಗೆ ಪಿಕ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ, ಯಾಕೆ ಪಿಕ್ ಮಾಡಿದ್ರು ಅಂತ ಎಲ್ಲ. ಬಟ್ ನಾನು ಬಹಳ ಇನ್ನೋಸೆಂಟಾಗಿ ನಮ್ಮ ರಾಹುಲ್ ಅಂತ ನನ್ನ ಫ್ರೆಂಡ್ ಅಪ್ಪೂಸ್ ಬಿರಿಯಾನಿ ಓಪನ್ ಮಾಡಿಕೊಡಿ ಅಂತ ಕರೆದಾಗ ಓಪನ್ ಮಾಡಿ ಅವ್ನು ಭಾಳ ಪ್ರೀತಿಯಿಂದ ಊಟ ಆಫರ್ ಮಾಡಿದ, ಊಟ ಮಾಡ್ಕೊಂಬಂದೆ. ಐ ಥಿಂಕ್ ಟಗರು ಸಿನಿಮಾ ಆದಮೇಲೆ ಟಗರುಲಿ ಭಾಳ ಫೇಮಸ್ ಡೈಲಾಗ್ ಅದು, ಬೇಬಿ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ. ಆ್ಯಂಡ್ ಪಾಪ್ಕಾರ್ನ್ ಮಂಗಿ ಟೈಗಲಲ್ಲಿ ನಾನು ಯಾರು ಗೊತ್ತಾ ಶಿವಮೊಗ್ಗ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ತೀನಿ. ಅದಾದಮೇಲೆ ಮೋಸ್ಟ್ಲಿ ನಾನೊಂದು 10-15 ಬಿರಿಯಾನಿ ಅಂಗಡಿಗಳು ನಾನೇ ಓಪನ್ ಮಾಡೀನಿ. ಅಂದರೆ ಬಹಳ ಜನ ಅಭಿಮಾನಿಗಳು ಕರೆದು ಇನಾಗ್ರೇಟ್ ಮಾಡಿಸ್ಯಾರೆ, ಮೈಸೂರಲ್ಲಿ ಮಾಡಿಸ್ಯಾರೆ, ಬೆಂಗಳೂರಲ್ಲಿ ಮಾಡಿಸ್ಯಾರೆ, ಆ್ಯಂಡ್ ಗದಗಲ್ಲಿ ಓಪನ್ ಮಾಡಿ ನನ್ನದೇ ಅಭಿಮಾನಿದೊಂದು ಹೋಟ್ಲು. ಆ್ಯಂಡ್ ಹೆಡ್ ಬುಷಲ್ಲಿ ಐ ಥಿಂಕ್ ಫುಡ್ ಬ್ಲಾಗರ್ ಜೊತೆ ಕೂತ್ಕೊಂಡು ಬಿರಿಯಾನಿ ತಿಂತಾನೆ ನಾನು ಹೆಡ್ ಬುಷ್ ಪ್ರಮೋಟ್ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಇದು ಈ ಥರ ವಿಷಯ ಪಿಕ್ ಆಗ್ಬೋದು ಅಂತ ಗೊತ್ತಿರಲಿಲ್ಲ. ಬಟ್ ಅದು ಪಿಕ್ ಆಯಿತು ಆ್ಯಂಡ್ ಅದು ಡಿಸ್ಕಷನ್ ಆಯಿತು, ವಿಚ್ ಈಸ್ ಓಕೆ. ಅಂದರೆ ಏನು ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿಲಿ ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ, ಹೆಂಗೆ ಯೋಚನೆ ಮಾಡ್ತಾಯಿದ್ದೀವಿ, ಅದೆಲ್ಲದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಈ ಥರ ಡಿಸ್ಕಷನ್ಗಳಾದಾಗ. ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್. ಬಟ್ ಅದು ಏನೋ ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ, ಮಾಂಸ ತಿಂತಾರ, ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಬಂದಿರೋದಿದೆಯಲ್ಲ, ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು. ಡಾಲಿ ಧನಂಜಯ್ ತಿಂತಾನ ಓಕೆ, ಅಥವಾ ನಾನೇನಾದರೂ ಮಾಡ್ತೀನಿ ಓಕೆ, ಡಾಲಿ ಹಿಂಗೆ ಮಾಡಿದ್ರೆ ಓಕೆ. ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವ್ರ ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತು ಏನೋ, ಐ ಡೋಂಟ್ ನೋ. ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್. ಮೊದಲೆಲ್ಲ ನನಗೆ ಅದು ಭಾಳ ಅಫೆಕ್ಟ್ ಆಗೋದು. ಇವಾಗ ಐ ನೋ, ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಹಂಗಾಗಿ ಆರಾಮಾಗಿದ್ದೆ. ಹಂಗೆ ನೋಡಿದ್ರೆ ಈಗ ನನ್ನ ಬಗ್ಗೆ ಕೇಳಬೇಕು ಅಂದರೆ ಐ ಬಿ ವೆರಿ ಓಪನ್. ನಾನು ಡಾಲಿ ಧನಂಜಯ್ ಏನೇನು ಮಾಡ್ತಾರೆ ಏನು ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ನನ್ನ ಪರ್ಸ್ನಲ್ ಚಾಯ್ಸ್. ಅದು ನನ್ನ ಊಟ, ನನ್ನ ತಿಂಡಿ, ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡೋದಲ್ಲೇ ಏನು ಮಾಡಿದ್ರೂ ತಪ್ಪಲ್ಲ ಅಂತ ನಂಬ್ತೀನಿ ನಾನು. ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ. ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ, ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ. ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ. ಆ್ಯಂಡ್ ನನ್ನ ಯಂಗರ್ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ. ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್. ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ. ಹಂಗೆ ಅಂದ್ಬಿಟ್ಟು ನಾನು ಅದನ್ನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ, ಅಥವಾ ಮಾಡಿದ್ರು ಹಿತಮಿತವಾಗಿ ಇರಲಿ ಅಂತಲೇ ಹೇಳ್ತೀನಿ. ನಂದು ಯಾವುದೇ ಸ್ಪೀಚಲ್ಲಿ ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿದ ಸ್ಪೀಚಲ್ಲಿ ಏನಕ್ಕೆ ಸೇರಿದ್ದಾಗ ಅದನ್ನೇ ಹೇಳಿದ್ದೆ ನಾನು. ಅಂದರೆ ಏನಾದರೂ ಮಾಡಿ ಹಿತಮಿತವಾಗಿ ಮಾಡಿ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ಹೇಳೋದು. ಆ್ಯಂಡ್ ಫುಡ್ ಅಂತ ಬಂದರೆ ನನಗೆ ಭಾಳ ಫೇವ್ರೇಟ್ ಸೀ ಫುಡ್ಡು. ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲಲ್ಲ. ಸೊ ನನಗಿಷ್ಟ ಅದೆಲ್ಲದನ್ನು, ನಾನು ಅದನ್ನು ಮಾಡ್ತೀನಿ. ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವತ್ತಾರು ಪ್ರಶ್ನೆ ಕೇಳ್ಬೋದು, ಡಾಲಿ ನೀವೇನು ತಿಂತೀರಾ, ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು
ಸೋಷಿಯಲ್ ಮೀಡಿಯಾದಲ್ಲಿ ತಗೋತು. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದರೆ ನಿಮಗೆ ಎಲ್ರಿಗೂ ಭಾಳ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ರಿ, ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ, ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವ್ರವ್ರ ಆಯ್ಕೆ ಅನ್ನೋದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ರಿ ಎಲ್ರಿಗೂ. ಸರ್, ಏನಂದ್ರೆ ಇದಕ್ಕೆ ಮುಂದುವರೆದಂತ ಕೇಳೋದು, ನೀವು ಇದೇ ಮೊದಲ ಬಾರಿ ಮಾಂಸ ತಿಂದಿರೋದಾ? ಯಾಕಂದ್ರೆ ಇಲ್ಲಿ ತನಕ ನೀವು ಬಿರಿಯಾನಿ ಅಂಗಡಿ ಸುಮಾರು ಓಪನ್ ಮಾಡಿದ್ದೀರಿ, ಅಲ್ಲೆಲ್ಲೂ ತಿಂದಿರ್ಲಿಲ್ವಾ ಅಂತ ಒಂದು ಪ್ರಶ್ನೆ. ಇಲ್ಲ, ಅಲ್ಲೆಲ್ಲ ತಿಂದು ನಾನು ಹೇಳಿದ್ನಲ್ಲ, ಹೆಡ್ ಬುಷಲ್ಲಿ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನು ಫುಡ್ ಬ್ಲಾಗರ್ ಜೊತೆ ಬಿರಿಯಾನಿ ತಿಂದ್ಕೊಂಡೇ ಮಾತಾಡಿದ್ದೀನಿ. ಸಿನಿಮಾ ಬಂದ್ಮೇಲೆ ಕಲ್ತಿದ್ದೆ ಸರ್ ನಾನ್ ಇಲ್ಲ ಅದೇನಾಗುತ್ತೆ ಗೊತ್ತಾ, ಒನ್ಸ್ ಅಗೇನ್ ನಿಮಗೆ ಅದು ಡಿಸ್ಕಷನ್ ನಾವು ಈಗ ನಾನು ಅದನ್ನು ಹೇಳೋಕ್ಕೆ ಶುರು ಮಾಡಿದ್ರೆ ಎಲ್ಲಿವರೆಗೂ ನಾವು ತೊಗೊಂಡೋಗ್ಬೋದು. ಬಟ್ ಏನಾಗುತ್ತೆ ಅಂದರೆ ಆ ಇಶ್ಯೂ ಕ್ರಿಯೇಟ್ ಮಾಡಿರೋರಿಗೆ ನಾನು ಎಲ್ಲಿಂದ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಅವ್ರಿಗೆ ಓಕೆ ಅಂದರೆ ಅವ್ರ ಉದ್ದೇಶ ಈಡೇರ್ದಂಗೆ ಅದು ನಾನು ಜಸ್ಟಿಫೈ ಮಾಡ್ತಾಯಿದ್ದೀನಿ ಅಂತ. ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ. ಸೊ ನನ್ನ ಈಗ ಎಲ್ಲಿಂದ ಶುರು ಮಾಡಿದೆ ಅಂದರೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು. ಅದೇ ಹೇಳೋದ್ನಲ್ಲ, ಅದನ್ನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಆ ಟೈಮಲ್ಲಿ ತುಂಬಾ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧನಂಜಯ ಅವರು ರಿಯಾಕ್ಟ್ ಮಾಡಿರಲಿಲ್ಲ, ಆ ಕಾರಣ ತಿಳ್ಕೋಬಹುದು. ಆ ಸಂದರ್ಭದಲ್ಲಿ ಈಗ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪರ್ಸ್ನಲಿ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಕ್ಕೆ ಹೋಗಿಲ್ಲ. ಇಲ್ಲ ಅಂದರೆ ಎಲ್ಲೋ ಒಬ್ರೊಬ್ರು ಕಮೆಂಟ್ಸ್ಗಳು ಅದು ಇದು ನೋಡಿದ್ದೆ, ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಐ ಡಿಂಟ್ ನೋ. ಬಟ್ ಒಂದು ಕಡೆ ಅದು ಹಂಗೆ ನೋಡ್ರಿ, ಟಗರು ಪಲ್ಯ ಅಂತ ಸಿನಿಮಾನೇ ಮಾಡಿದ್ದೀವಿ, ನಾನೇ ಪ್ರೊಡಕ್ಷನ್ ಮಾಡಿರೋದು. ನನಗೆ ಅದು ಸಬ್ಜೆಕ್ಟ್ ಭಾಳ ಇಷ್ಟ ಆಗಿತ್ತು, ಆ್ಯಂಡ್ ನಾನೇ ಹಾಡು ಕೂಡ ಬರ್ದಿದ್ದೀನಿ ಅದರಲ್ಲಿ. ಅಂದರೆ ಊಟದ ಬಗ್ಗೆನೇ ಬರ್ದಿದ್ದೀನಿ, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು ಅಂತಲೇ ಬರ್ದಿದ್ದೀನಿ. ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಚಂದ ಸುಟ್ಟ ಮೀನು ಅಷ್ಟೇ ಚೆನ್ನಾಗಿ ಇಣ್ಣು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಹಸಿವು ದೇವರಲ್ವ ರುಚಿಯು ದೇವರಲ್ಲವೇ ಅಂತ. ಫುಡ್ ಅಲ್ವಾ, ನಾನು ಭಾಳ ಎಂಜಾಯ್ ಮಾಡ್ತೀನಿ. ನಾನು ಹಂಗೆ ನೋಡಿದ್ರೆ ನಮ್ಮ ಮನೇಲಿ ಮಾಡೋ ಚಿತ್ರಾನ್ನದಿಂದ ಹಿಡಿದು ಪುಳಿಯೋಗರೆಯಿಂದ ಹಿಡಿದು ಎಲ್ಲ ಬಿರಿಯಾನಿವರೆಗೂ ಭಾಳ ಇಷ್ಟ ಆಗುತ್ತೆ. ಏನೇನು ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತೀನಿ. ಆ್ಯಂಡ್ ನಾನೊಬ್ಬ ಕಲಾವಿದಲ್ಲ, ನನಗೆ ಭಾಳ ಪ್ರೀತಿಯಿಂದ ಭಾಳ ಜನ ಹೋದ ಕಡೆ ಎಲ್ಲದನ್ನು ಆಫರ್ ಮಾಡ್ತಾರೆ. ನನಗೆ ಅದನ್ನು ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ. ಸೊ ನಾನು ಭಾಳ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಬೇರೆ ಬೇರೆ ಕಮಿಟಿ ತಿಂದಿದ್ದಾರೆ, ನೋ ಇಶ್ಯೂ. ಇಂಥ ವಿಚಾರಗಳು ಬಂದಾಗ ಯಾಕೆ ಬಾಲಿವುಡ್ ಸರ್ಕಾರ ಕೆಲವೊಂದಷ್ಟು ಕೊಳಕು ಮನಸ್ಥಿತಿಗಳಿವೆ? ಡೋಂಟ್ ನೋ, ಅವರೇ ಆನ್ಸರ್ ಮಾಡಬೇಕು ಅದಕ್ಕೆ. ಬಟ್ ಏನು ಅಂದರೆ ಹಿಂಗೆ ಹೇಳೋದು ಅಂದರೆ ನನ್ನ ಬಗ್ಗೆ ಅಷ್ಟೊಂದು ಇನ್ಸೆಕ್ಯೂರ್ ಆಗಿರೋ ಅವಶ್ಯಕತೆ ಇಲ್ಲ. ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನಾನು ನನ್ನ ಪಡೆಗೆ ನಾನು ಇರ್ತೀನಿ, ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ. ಸೊ ಈ ಮಧ್ಯೆ ಈ ಥರದ್ದೊಂದೊಂದು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದು ಒಳ್ಳೆಯದಕ್ಕಾಗುತ್ತೆ ಅಂದರೆ ಐ ಆಮ್ ಫೈನ್. ಇದಾಗಿರೋದು ಆ್ಯಕ್ಚುಲಿ ಭಾಳ ಒಳ್ಳೆ ಡಿಸ್ಕಷನ್. ಇದು ನನಗೆ ಭಾಳ ಖುಷಿಯಾಗಿದೆ. ಇಲ್ಲ, ನನಗೆ ಅದೊಂದು ಖುಷಿ. ಆ್ಯಕ್ಚುಲಿ ಅದ್ರ ಬಗ್ಗೆನೂ ಭಾಳ ಹೆಮ್ಮೆ ಇದೆ. ದ ಮೋಸ್ಟ್ ಕ್ವಶನ್ಡ್ ಆ್ಯಕ್ಟರ್ ನಾನು ಏನು ಮಾಡಿದ್ರು ಭಾಳ ಪ್ರಶ್ನೆಗಳು ಬರುತ್ತಲ್ಲ, ಅದು ನನಗೆ ಭಾಳ ಖುಷಿ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಇಡುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡುತ್ತೆ. ಬಟ್ ಏನಕ್ಕೆ ಅಂದರೆ ನಾನು ಮೇಜರಾಗಿ ಕರೆಕ್ಟು ನಾನು ಇನ್ನೊಂದು ವಿಷಯ ಹೇಳಬೇಕಾಗಿರೋದು, ಈಗ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದರೆ ನೀವೇನಾದರೂ ಒಳ್ಳೇದು ಹೇಳೋಕ್ಕೆ ಹೋಗೋದಿದೆಯಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ. ಅದು ಭಾಳ ಕಷ್ಟ. ಯಾಕೆಂದರೆ ಎಲ್ಲರೂ ಮನುಷ್ಯರೇ, ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ. ಅಥವಾ ಈಗ ಎಲ್ರಿಗೂ ಎಲ್ಲ ಜ್ಞಾನವೂ ಇರಲ್ಲ. ನಾನೇನು ಭಾಳ ದೊಡ್ಡ ಜ್ಞಾನಿ ಅಲ್ಲ. ಸೊ ಕೆಲವೊಂದು ನಾವು ಹೇಳಿರ್ಬೋದು, ಕೆಲವೊಂದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು. ಸೊ ಪ್ರಶ್ನೆಗಳು ಬರೋದೆಲ್ಲ ಸಹಜ. ಬಟ್ ಇದ್ರ ಜೊತೆಗೆ ಐ ಥಿಂಕ್ ಡಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ, ಅದಾಗ್ತಾಯಿಲ್ಲ ನನಗೆ. ಅದಕ್ಕೆ ನನಗೆ ಮಾತಾಡಬೇಕು ಅಂತ ಅನಿಸಿದ್ದು. ಅಂದರೆ ಈಗ ನಾನೊಬ್ಬ ಆ್ಯಕ್ಟ್ರಾಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದು ಬಡವರ ರಾಸ್ಕಲ್ ಮತ್ತು ಹೆಡ್ ಬುಷ್ ಅಂತ ಸಿನಿಮಾ. ಅದಾದಮೇಲೆ ನಾನು ಪ್ರೊಡ್ಯೂಸ್ ಟಗರು ಪಲ್ಯ, ಅದಾದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ 6ನೇ ತಾರೀಕು JC ದ ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನಿಮಾ ರೆಡಿ ಇದೆ. ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ. ಝೀದು ಒಂದು ವೆಬ್ ಸೀರೀಸ್ ನಡೀತಾ ಇದೆ. ಇದ್ರ ಮಧ್ಯೆ ಡೇ ಡೆವಿಲ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ 2 ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಸಕ್ಸಸ್ಫುಲ್. ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅದು ಬಿಟ್ಟರೆ ನನ್ನದು ಪ್ರೊಡಕ್ಷನ್ದು ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್. ನಾನೇನು 100 ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ. ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು 10 ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ.
ನೂರಾರು ಜನ ಕಲಾವಿದರು ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ. ಆ್ಯಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದ್ದೀನಲ್ಲ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ, ಅದು ಬಿಸ್ನೆಸ್ಸೇ ಹೌದು. ಬಟ್ ಇಂಡಸ್ಟ್ರೀಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ, ಒಂದಿಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ, ವಾಟ್ ಎವರ್ ದ ರಿಸಲ್ಟ್ಸ್ ಏನು ಬರೋದು ನನಗೂ ಗೊತ್ತಿಲ್ಲ. ಬಟ್ ಆ ರಿಸ್ಕ್ ತೊಗೋತಾ ಇದ್ದೀನಲ್ಲ, ಅದ್ರ ಬಗ್ಗೆ ಮಾತುಕತೆಗಳಾಗಬೇಕಲ್ವಾ. ನಾನು ಏನು ಮಾಡ್ತಾಯಿದ್ದೀನಿ, ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಇದು ನಾನು ಹೇಳ್ತಿರೋದು ಆ್ಯಸ್ ಅ ಪ್ರೊಡ್ಯೂಸರ್ ಐ ಆಮ್ ಸ್ಪೀಕಿಂಗ್. ಆ್ಯಕ್ಟ್ರಾಗಿನೂ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ. ಐ ಥಿಂಕ್ ಇದು ಬೈ ಜೂನ್ಗೆ 2 ವರ್ಷ ಗ್ಯಾಪ್ ಆಗುತ್ತೆ. ನಾನು ಯೂಶ್ವಲಿ ಗ್ಯಾಪ್ ತೊಗೊಂಡಿರಲಿಲ್ಲ. ಆ್ಯಕ್ಟ್ರಾಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಸಿನಿಮಾಗಳು ಬರುತ್ತೆ. ನಾನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿದ್ದೀನಿ. ಆ ಕೆಲಸಗಳ ಬಗ್ಗೆನೂ ಮಾತುಕತೆ ಆಗಬೇಕಲ್ವ. ನಾನು ಮೊನ್ನೆ ನಮ್ಮ ಕೇಶವಮೂರ್ತಿ ಸರ್ ಒಂದು ಆರ್ಟಿಕಲ್ ಬರೆದಿದ್ರು, ಮಹೇಶ್ ಬಾಬು ಅವರು AMB ಸಿನಿಮಾಸ್ ಓಪನ್ ಆದಾಗ ಚೇತನ್ ಅಡಿಗರ್ ಅವರು ಮಾತಾಡಿದರು. ಬೇರೆ ಬೇರೆ ಹಿಂಗೆ AMB ಸಿನಿಮಾಸ್ ಬಂದಾಗ ನಾನು ಅವ್ರುಗಳಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೆ, ನನಗೆ ಯಾವ ಥರ ಆ ಥರ ಪೊಟೆನ್ಷಿಯಲ್ ಬಂದರೆ ಖಂಡಿತ ನಾನು ಓಪನ್ ಮಾಡ್ತೀನಿ ಅಂತ. ಸೊ ಚಿಕ್ಕದಾಗ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಇಲ್ಲಿ, ಅಂದರೆ ಏನೋ ಒಂದು ಕಟ್ಟಬೇಕು, ಚೆನ್ನಾಗಿ ಆಗಬೇಕು ಅಂತ, ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಬೇಕು ಅಂತ, ಅದು ರೀಚ್ ಆಗಬೇಕು ಜಾಸ್ತಿ ಅಂತ. ಐಡಿಯಾಲಜಿಯ ಸಂಘರ್ಷ ಎದುರಿಸ್ತಾರೆ ಅಂತ ಕೆಲವೊಂದು ಕಡೆ ಸೋಷಿತರ ಬಗ್ಗೆ ಸಮಾಜದ ಬಗ್ಗೆ ಮಾತಾಡ್ತಾರೆ. ಸೊ ಅದರ ವಿರೋಧ ಒಂದಷ್ಟು ಜನ ಅಲ್ಲಿ ಈಗ ನಾನು ಹೇಳಿರೋದು ಎಲ್ಲ ಸ್ಟೇಟ್ಮೆಂಟ್ ತೊಗೊಳ್ಳಿ ನೀವು. ನಾನು ಹೇಳಿರೋದಲ್ಲ ಅದು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿರೋದನ್ನು ಬೇರೆ ಬೇರೆ ರೂಪದಲ್ಲಿ ಬಹಳ ಜನ ಹೇಳಿದ್ದಾರೆ, ಆಯಿತಾ. ಅದರಲ್ಲಿ ಏನಾದರೂ ಸಮಸ್ಯೆ ಕಾಣುತ್ತಾ ಇಲ್ಲ. ನಾನು ಹ್ಯೂಮನ್ನಾಗೇ ಮಾತಾಡಿರ್ತೀನಿ, ಆಯಿತಾ. ನಾನು ನಿರಂಕುಶ ಮತಿಗಳಾಗಿನ್ನೋದನ್ನು ನಾನು ಎಡ್ಬುಷ್ ಟೈಮಲ್ಲಿ ಅದು ಕುವೆಂಪು ಅವ್ರು ಹೇಳಿರೋದನ್ನು ಓಪನ್ ಏರ್ ಥಿಯೇಟ್ರಲ್ಲಿ ಅದನ್ನು ನೆನಪಿಸಿದ್ದಷ್ಟೇ. ನಾನು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಬೆಳೆಸ್ಕೊಳ್ಳಿ ಅಂತ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂದರೆ ವೇರ್ ಇಸ್ ದ ಪ್ರಾಬ್ಲಮ್? ನಾನು ಹೇಳ್ತಿರೋದು ಐಡಿಯಾಲಜಿ ಅದಕ್ಕೂ ಇದಕ್ಕೂ ಅಲ್ಲ. ನಾನು ಹೇಳ್ತಿರೋದು ಹ್ಯೂಮನ್ ಆಗಿರೋಣ, ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತಲೇ ಹೇಳಿರೋದು ನಾನು ಎಲ್ಲ ಕಡೆ. ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ ಅನ್ನೋ ವಿಷಯಗಳನ್ನೇ ಹೇಳಿದ್ದೀನಿ ಬಿಟ್ಟರೆ, ಯಾರು ತೊಂದರೆ ಕೊಡೋದು ಬೇಡ, ದ್ವೇಷ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಬಿಟ್ಟರೆ, ಇನ್ನೇನು ಹೇಳಿದ್ದೀನಿ ಅಥವಾ ಏನು ಮಾಡಿದ್ದೀನಿ ಅನ್ನೋದಕ್ಕೆ ಅಷ್ಟಕ್ಕೇ ಅಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದಾದರೆ ಹೆಂಗೆ ಅದು ಅಂತ. ಕಲಾವಿದರು ಬರೀ ಸಿನಿಮಾದಷ್ಟೇ ಸೀಮಿತ ಅನ್ನೋ ಥರ ಆಗಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಮಾತಾಡಿದಾಗ ಇದೆಲ್ಲ ಬೇಕು ಅನ್ನೋ ಥರ ಕಮೆಂಟ್ಗಳಾಗ್ತಾರೆ. ಸೊ ಕಲಾವಿದರು ಜಾಸ್ತಿ ಸಿನಿಮಾ ಅಷ್ಟಕ್ಕೆ ಸೀಮಿತನ ಅಥವಾ ಆಚೆಗೆ ಇದೆ ಅಲ್ವಾ ಅಂತಾರೆ. ಯಾಕಂದ್ರೆ ಒಂದಷ್ಟು ಕಮೆಂಟ್ಸ್ಗಳನ್ನ ಆಗ್ತಾರೆ, ಜಾಲಿ ಅವ್ರಿಗೆ ಯಾಕೆ ಬೇಕು ಇದನ್ನ ಯಾಕೆ ಮಾತಾಡ್ತಾರೆ ಅನ್ನೋದು. ಅಲ್ಲ, ಎಲ್ಲರೂ ಮಾತಾಡಬೇಕಲ್ವಾ. ಐ ಥಿಂಕ್ ಈಗ ನೀವು ಮಾತಾಡ್ತೀರಲ್ಲ, ಅದು ನಿಮ್ಮ ಕೆಲಸ, ನೀವು ಮಾತಾಡ್ತೀರಾ. ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗ ಕೂತ್ಕೊಂಡು ಇಡೀ ನಮ್ಮ ಫ್ರೆಂಡ್ ಸರ್ಕಲ್ಲೆಲ್ಲ ಕೂತ್ರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅಲ್ಲಿ ಎಲ್ಲರೂ ಇರ್ತಾರೆ, ಮೀಡಿಯಾದವ್ರು ಇರ್ತಾರೆ, ಸಿನಿಮಾದವ್ರು ಇರ್ತಾರೆ. ಎಲ್ಲರೂ ಎಲ್ಲದನ್ನು ಡಿಸ್ಕಸ್ ಮಾಡ್ತಾರಲ್ವ. ನಾನು ಹೇಳ್ತಿರೋದು ನೀವು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿಂದ ಹಿಡಿದು ದೇಶದ ಪಾಲಿಟಿಕ್ಸಿಂದ ಹಿಡಿದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾರೆ, ಎಲ್ಲದನ್ನು ಚರ್ಚೆ ಮಾಡ್ತಾರೆ. ಆ್ಯಂಡ್ ಅದನ್ನೆಲ್ಲ ಇದೇ ಸರಿ ಇದೇ ತಪ್ಪು ಅಂತ ಕನ್ಕ್ಲೂಷನಿಗೆ ಬರೋಷ್ಟು ಅಥವಾ ಹೀಗೆ ಸ್ಟ್ರೈಟಾಗಿ ಹೇಳೋಷ್ಟು ಬುದ್ಧಿವಂತ ಅಂತೂ ನಾನಲ್ಲ. ನಮಗೇನಂದ್ರೆ ಎಲ್ಲರೂ ಚೆನ್ನಾಗಿರೋಣ ಅಂತ ಅನಿಸುತ್ತೆ ಕೆಲವೊಂದು ಕಡೆ, ಅದನ್ನು ಹೇಳಬೇಕು ಅನಿಸುತ್ತೆ, ಹೇಳ್ತೀನಿ. ಕೊನೆಗೆ ಅದನ್ನು ಇವತ್ತೊಂದು ವರ್ಷದಿಂದ ಏನೂ ಬೇಡಪ್ಪ, ನನ್ನ ಸಿನಿಮಾ ಅಷ್ಟೇ ಮಾತಾಡಬೇಕು, ನನ್ನ ಕೆಲಸ ಮಾತಾಡಬೇಕು ಅಂತ ಒಂದು ವರ್ಷದಿಂದ ನನ್ನ ಪಾಡಿಗೆ ನಾನಿದ್ದೆ. ನಾನು ಎಲ್ಲಾದರೂ ಏನಾದ್ರು ಮಾತಾಡ್ತಾ ಇದ್ನ, ಇಲ್ಲ ನನ್ನ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ. ನಂದು ಏನೋ ಸಿನಿಮಾಗಳು ರಿಲೀಸ್ ಆಗ್ತಾಯಿದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದು, ಪ್ರೊಡಕ್ಷನ್ದು ಏನೋ ನಡೀತಾ ಇದ್ದರೆ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ಮಾತಾಡೋಕ್ಕೇನು ಇಲ್ಲ ಅಂತಲೇ ಹೇಳಿದ್ದೀನಿ. ನೀವೆಲ್ಲ ಕೇಳಿದಾಗ ಫೋನ್ ಮಾಡಿದಾಗ್ಲೂ ನನ್ನ ಹತ್ರ ಮಾತಾಡೋಕ್ಕೇನು ವಿಷಯ ಇಲ್ಲ ಇರಿ ಅಂತ. ಬಟ್ ನಾನು ಊಟ ಮಾಡಿದ್ದೂ ಮಾತಾಡ್ತಾ ಇದೆ ಅಂತ ಅಂದಾಗ ಐ ಥಿಂಕ್ ದಟ್ಸ್ ಓಕೆ. ಕೆಲವೊಂದನ್ನು ಅನಿಸಿದ್ದನ್ನು ಹೇಳೋವಂಥ ಸ್ವತಂತ್ರ ಅಥವಾ ಫ್ರೀಡಮ್ ಇದೆಯಲ್ಲ, ಅದು ಅದಕ್ಕಿಂತ ಟೇಸ್ಟು ಬೇರೆ ಯಾವುದೂ ಇಲ್ಲ. ಆ ಸ್ವತಂತ್ರ ಕೈ ಹಾಕಿದ್ರೆ ಅದು ನನಗೆ ಅಂತ ಅಲ್ಲ, ಯಾರು ಸ್ವತಂತ್ರ ಕೈ ಹಾಕಿದ್ರೂ ದಟ್ ವಿಲ್ ಬಿ ಎ ಪ್ರಾಬ್ಲಮ್. ಅದು ಬೇಸಿಕ್ ರೈಟ್ ಅವ್ರದ್ದು. ಸೊ ಅದನ್ನು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ನೀನು ಇದೇ ತಿನ್ನಬೇಕು, ನೀನು ಇದೇ ಮಾಡಬೇಕು, ನೀನು ಇದೇ ಬಟ್ಟೆ ಹಾಕಬೇಕು, ನೀನು ಹಿಂಗೆ ಇರಬೇಕು ಅಂತ, ಅದು ಐ ಥಿಂಕ್ ಡಿಕ್ಟೇಟ್ ಮಾಡೋರಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದು ಸ್ವತಂತ್ರ ಬಹಳ ಇಂಪಾರ್ಟೆಂಟ್ ಅಲ್ಲ. ಅದು ಕ್ರಿಯೇಟಿವ್ ಫ್ರೀಡಮ್ ಇರಲಿ ಅಥವಾ ಊಟ ಇರಲಿ, ಇನ್ನೊಂದು ಮತ್ತೊಂದು, ಐ ಥಿಂಕ್ ಅದ್ರ ರುಚಿ ಬಹಳ ದೊಡ್ಡದು ಯಾವಾಗಲೂ. ಸರ್, ಈಗ ತಿರುಮಲದಲ್ಲಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತಾರೆ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮನೆಯವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ನಿಮ್ಮ ತಂದೆ ತಾಯಿಗೆ ಅವ್ರಿಗೆ? ಇಲ್ಲ, ಅವ್ರಿಗೆ ಅಂದರೆ ಮೊದಲು ಅವ್ರಿಗೆ ಹಿಂದೆ ಇನ್ಸಿಡೆಂಟ್ಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇವೆಲ್ಲ. ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡಿಸಿದ್ದೀನಿ. ಅಂದರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಎಲ್ಲರಿಗೂ ಅದು ಸಹಜ. ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ? ಅಲ್ಲಿ ಯಾರನ್ನು ಬಿಟ್ಟಿದ್ದಾರೆ? ಯಾರನ್ನೂ ಬಿಟ್ಟಿಲ್ಲ. ಅದೊಂದು ಥರದ ಸ್ಯಾಡಿಸಮ್. ಅಂದರೆ ಫೇಕ್ ಅಕೌಂಟ್ಗಳು ಇಟ್ಕೊಂಡು
ನೀವು ತುಂಬ ದೊಡ್ಡವರಿಂದ ಹಿಡಿದು ಲೆಜೆಂಡ್ಸಿಂದ ಹಿಡಿದು ಯಾರನ್ನೂ ಬಿಡ್ತಾಯಿಲ್ಲ ಅಲ್ಲಿ. ಯಾರು ಹೆಂಗೆ ಬೇಕಾದರೂ ಏನು ಬೇಕಾದರೂ ಹಾಕ್ಬೋದಲ್ಲ. ಮೊದಲೆಲ್ಲ ಆದರೆ ಕೂತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು 100 ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾಯಿದ್ವಿ. ಇವಾಗ ಹಂಗೆ ಇಲ್ವಲ್ಲ, ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ. ಹಿಂಗೆ ಬರೋದು ಹಿಂಗೆ ಪೋಸ್ಟ್, ಅವ್ರಿಗೆ ಅದು ಸರಿನೋ ತಪ್ಪಂತ ಯೋಚನೆ ಮಾಡೋಷ್ಟರಲ್ಲಿ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಆ ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗಿಯೋದು ಯಾರಿಗೂ ಡೋಂಟ್. ಅದಕ್ಕೆ ಒಂದಿಷ್ಟು ಕಲಾವಿದರೇ ಸಪೋರ್ಟ್ ಮಾಡ್ತಿದ್ದಾರೆ. ಆ ಕಲಾವಿದರಿಂದ ಆಗಲ್ಲ. ಐ ಥಿಂಕ್ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ ನಾವು. ಅವ್ರನ್ನ ಕ್ವಶನ್ನೇ ಮಾಡ್ತಾಯಿಲ್ಲ. ಐ ಥಿಂಕ್ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ. ಅಂದರೆ ಹೆಂಗೆ ಅಂದರೆ ಇವರು ನಾನು ಇವ್ರ ಕಡೆ, ನಾವು ಇವ್ರ ಕಡೆ ಅಂತ. ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಾವು ಜನ ಅವ್ರನ್ನ ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಪಕ್ಷಾತೀತವಾಗಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡು ಅವರೆಲ್ಲ ಆರಾಮಾಗಿದ್ದಾರೆ. ನಾವು ಕ್ವಶನ್ ಮಾಡೋದು ನಿಲ್ಲಿಸಿದ್ದೀವಲ್ವಾ. ನಾನು ಬಿರಿಯಾನಿ ತಿಂದಿದ್ದಕ್ಕಿಂತ ಅವರು ಎಷ್ಟೆಷ್ಟು ತಿಂತಾ ಇದ್ದಾರೆ ಅನ್ನೋದು ಕ್ವಶನ್ ಮಾಡಬೇಕಲ್ವ ಜನ. ನಮ್ಗೇನು ಬೇಕು, ನಮಗೇನು ಆಗ್ತಾಯಿದೆ, ಏನು ಆಗ್ತಾಯಿಲ್ಲ, ನಾವು ಓಟಾಗಿ ಕಳಿಸಿದ್ದೀವಿ. ಆ ಪಕ್ಷಾತೀತವಾಗಿ ಅವ್ರನ್ನ ಕ್ವಶನ್ ಮಾಡಬೇಕು. ಲೀಡರ್ಸ್ ಜನಕ್ಕೆ ಹೆದರ್ಕೋಬೇಕಲ್ವಾ. ನಾವು ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೂತ್ಕೊಂಡು ಎಲ್ಲರೂ ನಾವೇ ಸಪೋರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಹಿಂಗೆ ಕ್ರೈಮ್ ಮಾಡಿದವರಿಂದ ಅದು ನೋಡಿ. ಅದೊಂದು ಚಿಕ್ಕ ಹುಡುಗನಲ್ಲಿ ನಾವು ಒಂದು ಬೆಳೀತಾ ಈ ಹೈಸ್ಕೂಲು ಕಾಲೇಜಲ್ಲೆಲ್ಲ ನಾವೇ ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಅಂದರೆ ಸ್ಕೂಲಲ್ಲಂತೂ ನಮಗೇನು ಅದ್ರ ಬಗ್ಗೆ ಎಲ್ಲ ಗೊತ್ತಾ, ಭಾಳ ಇನ್ನೋಸೆಂಟ್ ಅಲ್ವ ಮಕ್ಕಳೆಲ್ಲ. ಈ ಕಾಸ್ಟು ಮೋಸ್ಟ್ಲಿ ನಾವೆಲ್ಲ ಬೆಳೆದಿರೋ ಟೈಮ್ಗೆ ಇರೋದೇ ಇಲ್ಲ. ಆ ವಿಷಯಗಳೇ ಬರೋಲ್ಲ ಡಿಸ್ಕಷನ್ಗೆ. ಎಲ್ಲ ಫ್ರೆಂಡ್ಸ್ ಅಲ್ವ ನಾವೆಲ್ಲ. ಅದು ಬೇರೆ ಥರ ಆಗ್ಬಿಟ್ಟಿರುತ್ತೆ ನಮ್ಮದು ಸೊಸೈಟಿ ಅಂತೆಲ್ಲ. ನಂಗೆ ಇವಾಗ ಈ ಡಿಸ್ಕಷನ್ಗಳೆಲ್ಲ ನೋಡ್ತಾ ಇದ್ರೆ ಅದು ಎಲ್ಲಿ ಹೋಗಿದೆ. ಸೋಷಿಯಲ್ ಮೀಡ್ಯಾದಲ್ಲಿ ಕೂತ್ಕೊಂಡು ಮಾತಾಡೋದು ಬಹಳ ಈಸಿ. ಇವಾಗೆಲ್ಲ ಹಂಗಿಲ್ಲ ಅಂತ. ಸಿಟಿಲಿ ಕೂತ್ಕೊಂಡೇನೋ ಹೇಳೋದು ಬಹಳ ಈಸಿ, ಹಂಗಿಲ್ಲಲ್ಲ ಅದು. ನಿಮಗೊಂದು ಊಟದ ವಿಷಯದಲ್ಲಿ ಎಷ್ಟೊಂದು ಎಕ್ಸ್ಪೋಸ್ ಆಗುತ್ತೆ ಅಂದರೆ ಅದು. ಈಗ ತಿನ್ನೋದು ಪ್ರತಿಯೊಬ್ಬರ ಹಕ್ಕಾಗಿದೆ. ನಿಮ್ಮ ಸಿನಿಮಾಗಳ ಬಗ್ಗೆ ಮಾತನಾಡಬೇಕು ಆ್ಯಂಡ್ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಬಿಫೋರ್ ದಟ್ ಐ ವಾಂಟ್ ಒನ್ ಕ್ಲಾರಿಫಿಕೇಶನ್. ಲಿಂಗಾಯತರನ್ನ ಬಿಟ್ಟು ಬೇರೆ ಯಾರು ತಿಂದ್ರು ಕೂಡ ಈ ಒಂದು ವಿಚಾರನ ಮಾಡ್ಕೊಂಡು ತಪ್ಪು ಅಂತ ನಾನು ಹೇಳ್ತೀನಿ. ಏನಂತ ಅಂದ್ರೆ ಮಗು ಹುಟ್ಟಿದಾಗ ಮದುವೆ ಆಗುವಂತಹ ಸಂದರ್ಭದಲ್ಲಿ ಲಿಂಗ ದೀಕ್ಷೆ ಅಂತ ಹಾಕ್ತಾರೆ. ಅದಾದ್ಮೇಲೆ ಕರಡಿಗೆ ಆಳ್ಭಾಷೆಯಲ್ಲಿ ಕರಡಿಗೆ ಅಂತ ಹೇಳ್ತೀವಿ. ಅದನ್ನ ಹಾಕೊಂಡು ಲಿಂಗಾಯತಷ್ಟೇ ಅಲ್ಲ ಬೇರೆ ಯಾವ ಧರ್ಮವನ್ನು ತಿಂದ್ರು ಕೂಡ ನಾನ್ ವೆಜ್ ನ, ದಟ್ ಈಸ್ ವೆರಿ ರಾಂಗ್. ನನಗೊಂದು ಕ್ಲಾರಿಫಿಕೇಶನ್ ಬೇಕು. ನೀವು ನಾನ್ ವೆಜ್ ತಿನ್ನೋ ಟೈಮಲ್ಲಿ ಆ ಕರಡಿಗೆಯನ್ನ ಹಾಕಿದ್ರಾ ಇಲ್ವಾ? ಬಿಕಾಸ್ ಮದುವೆ ಆದ ಸಂದರ್ಭದಲ್ಲಿ ಅದನ್ನ ವಧು ಇಬ್ಬರಿಗೂ ಕೂಡ ಹಾಕ್ತಾರೆ. 1 year ವರೆಗೂ ಅದನ್ನ ತೆಗೆಯೋದಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ದಾಳಿ ಧನಂಜಯ ಅವರು ಆ ಸಂದರ್ಭದಲ್ಲಿ ಕರಡಿಗೆ ಹಾಕೊಂಡು ತಿಂದಿದ್ರೆ ದಟ್ ಈಸ್ ರಿಯಲಿ ರಾಂಗ್. ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಹಾಕಿಲ್ಲ ಅಂದ್ರೆ ಅದನ್ನ ತಪ್ಪಿಲ್ಲ. ನಾನು ಎಲ್ಲಿ ಹಾಕಿದ್ದೀನಿ ಹೇಳಿ? ನಾನು ಈಗ ಇಲ್ಲೇ ನಿಮ್ಮ ಜೊತೆನೇ ಬರ್ತಿರ್ತೀನಲ್ವಾ. ಯಾವಾಗಲೂ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮನೇಲಿ ದೇವ್ರ ಕೋಣಲ್ಲಿ ಲಿಂಗ ಪೂಜೆ ಮಾಡಿ ಮನೇಲಿ ದೇವ್ರ ಕೋಣಲ್ಲೇ ಇಟ್ಟಿರ್ತಾರೆ. ಇನ್ನೊಂದಿಷ್ಟು ಜನ ಅವ್ರವ್ರ ನಂಬಿಕೆ ಮೇಲೆ ಅದನ್ನು ಹಾಕ್ಕೋತಾರೆ. ಅದು ಇಲ್ಲ. ನನಗೊಂದು ಅದೊಂದು ಸೆನ್ಸ್ ಇದೆ. ನಾನು ಯಾರ್ದೋ ಸೆಂಟಿಮೆಂಟ್ಸ್ನೆಲ್ಲ ಹರ್ಟ್ ಮಾಡೋಕ್ಕಾಗಲ್ಲ. ಯಾರ್ದೂ ಸೆಂಟಿಮೆಂಟ್ಸ್ ಹರ್ಟ್ ಮಾಡೋಕ್ಕಾಗಲ್ಲ, ಆಯಿತಾ? ಇವಾಗ ನಾನು ರೆಬೆಲ್ ಅಂತ ಹೇಳಿ ನಾನು ಲಿಂಗ ಹಾಕ್ಕೊಂಡು ನಾನು ನಾನ್ ವೆಜ್ ತಿಂತೀನಿ ಅಂತ ಅಂದರೆ ಅದು ನಮ್ಮ ಮನೆಯವ್ರಿಗೇ ಅದು ಹರ್ಟ್ ಆಗುತ್ತೆ ಅಂತ ಅಂದಾಗ ವೈ ವಿಲ್ ಐ ಡೂ ದ್ಯಾಟ್? ನಾನು ಯಾಕೆ ಮಾಡಲಿ, ಆಯಿತಾ? ಎಲ್ಲರ ನಂಬಿಕೆಗಳನ್ನೂ ನಾವು ಗೌರವಿಸ್ಬೇಕು. ಅದು ಖಂಡಿತ ಮಾಡ್ತೀವಿ. ಬಟ್ ಬೇರೆ ಬೇರೆ ಹೆಸರಲ್ಲಿ ನಮ್ಮನ್ನು ಕಟ್ಟಾಕಕ್ಕೆ ಟ್ರೈ ಮಾಡಿದ್ರೆ ಐ ವಾಸ್ ದ ಮೋಸ್ಟ್ ರೆಬೆಲಿಯಸ್ ನನ್ನ ಚೈಲ್ಡ್ಹುಡ್ಡಿಂದ. ನಾನು ಇವಾಗ ಸಿನಿಮಾಗೆ ಬಂದ ಮೇಲೆ, ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಆ್ಯಕ್ಚುಲಿ ಒಂದು ದಾರಿಗೆ ಬಂದಿದ್ದೀನಿ. ಅದೆಲ್ಲದು ಅವ್ರವ್ರ ಪರ್ಸ್ನಲ್ ಚಾಯ್ಸು. ಆ್ಯಂಡ್ ಐ ಡೋಂಟ್ ನೋ ಅಂದರೆ ಇನ್ನೊಂದಿಷ್ಟು ಇದೆ. ಅಂದರೆ ವಚನಗಳು ಹೇಳ್ತೀರಾ ನೀವು, ಅದು ಹೆಂಗೆ ನಾನ್ ವೆಜ್ ತಿಂತೀರಾ ಅಂತಲೂ ಈಗ ಮೊನ್ನೆ ಉಮಾಶ್ರೀಯಮ್ಮನೂ ಕೇಳಿದ್ದಾರೆ. ಬಸವತತ್ವ ಹೇಳಿದ್ಮೇಲೆ ಮಾಂಸಾಹಾರ ಮಾಡ್ಬೋದಾ ಅಂತ. ಅದಕ್ಕೆ ಉಮಾಶ್ರೀಯಮ್ಮ ಭಾಳ ಚೆನ್ನಾಗಿ ಆನ್ಸರ್. ನಾನು ಹೇಳ್ತಿರೋದು ನಾನು ಆನ್ಸರ್ ಮಾಡೋದೇ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಅವರೇ ಆನ್ಸರ್ ಮಾಡಿದ್ದಾರೆ. ಈಗ ನಾನು ಅಂದರೆ ಬಸವ ನನಗೂ ಸೇರಿದವನು. ನಾನು ವಚನಗಳನ್ನ ಹೇಳ್ತೀನಿ, ಬಸವತತ್ವದ ಬಗ್ಗೆ ನಾನು ಮಾತಾಡ್ತೀನಿ. ಹಂಗಂದರೆ ನಾನು ನಾನ್ ವೆಜ್ ತಿಂತೀನಿ ಅಂದ ತಕ್ಷಣ ನಾನು ಬಸವಣ್ಣನ ವಚನ ಹೇಳಂಗಿಲ್ವಾ ಅಂತ. ಸೊ ನಾನು ಹೇಳ್ತಿರೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿರೋ ವಿಷಯಗಳು ಭಾಳ ಚೆನ್ನಾಗಿ ಹೇಳಿದಾರಲ್ವ ಅವರು ಅಂತಲ್ಲ. ಈ ನಾವು ಯಾರ್ಯಾರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿದ್ದೀವಲ್ಲ,
ಎಲ್ಲರೂ ಭಾಳ ಮನುಷ್ಯರಾಗಿ ಬದುಕಿ ಅಂತಲೇ ಹೇಳಿರೋದು. ಎಲ್ಲರೂ ಹೊಡೆದಾಡಬೇಡಿ, ಪ್ರೇಮಿಸಿ, ಚೆನ್ನಾಗಿರಿ ಖುಷಿಯಾಗಿ ಅಂತಲೇ ಹೇಳಿರೋದು. ಯಾರು ಏನು ನೀವು ಹೊಡೆದಾಡಿ ಅಂತ ಹೇಳಿಲ್ಲ. ಬಟ್ ಹಂಗೆ ಹೇಳಿದವ್ರನ್ನೆಲ್ಲ ಸ್ಟ್ಯಾಚು ಮಾಡಿ ನಿಲ್ಲಿಸಿ ನಾವು ಏನೇನು ಮಾಡ್ಬೇಕು ಮಾಡ್ತಾಯಿದ್ದೀವಿ ಅಷ್ಟೇ. ಧನಂಜಯ ಅವರು ಜನಗಳ ಬಗ್ಗೆ ಜನರ ಪರವಾಗಿ ಮಾತಾಡೋಕ್ಕೆ ಯಾವತ್ತೂ ಹಿಂದೆ ಹಾಕಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಪದೇ ಈ ಥರ ವಿರೋಧಗಳನ್ನ ಅಂದರೆ ಬೇಕು ಅಂತ ಮಾಡ್ಕೊಳ್ಳೋದು ನಾನಾಗಿ ಆಗ್ತೋ ಗೊತ್ತಿಲ್ಲ. ಆ ಥರ ಪದೇ ವಿರೋಧ ವ್ಯಕ್ತ ಆಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಮಾತಾಡಬೇಕು ಅಂದರೆ ಮನಸ್ಸಿಂದ ಮಾತಾಡಬೇಕು ಅಂದರೂ ಕೂಡ ಒಂದ್ಸತಿ ಯೋಚನೆ ಮಾಡೋ ಥರ ನಿಮ್ಗೆ ಆಗಿದೆ. ಇದು ಮೊದಲನೇ ಪ್ರಶ್ನೆ. ಎರಡನೇದು, ಈ ಥರ ನಟರು ಅಥವಾ ಪ್ರೊಡ್ಯೂಸರ್ಸು ಈ ಥರ ರಿಯಾಕ್ಟ್ ಮಾಡಿದಾಗ ಅವ್ರು ಪ್ರೊಡ್ಯೂಸ್ ಮಾಡೋ ಸಿನಿಮಾ ಆಗಲಿ ಅಥವಾ ನಟಿಸಿರೋ ಸಿನಿಮಾಗಳು ಬಂದಾಗ ಅದಕ್ಕೆ ಎಲ್ಲೋ ಒಂದು ಕಡೆ ತೊಂದರೆಗಳನ್ನ ಮಾಡುವಂಥ ಎಲಿಮೆಂಟ್ಸ್ ಕೂಡ ಇರ್ತಾರೆ. ಅದನ್ನ ಆ್ಯಂಗಲ್ ಮೈಂಡಲ್ಲಿ ಇಟ್ಕೊಂಡ್ರೆ ಏನು ಅನ್ಸುತ್ತೆ ನಿಮಗೆ? ಅಂದರೆ ಮುಂದೆ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಏನಾದ್ರು ಮನಸ್ಸಲ್ಲಿ ಗೊಂದಲಗಳು ಮೂಡಿದೆ ಈ ಸಂದರ್ಭದಲ್ಲಿ? ಇಲ್ಲ, ಐ ಥಿಂಕ್ ಅವಶ್ಯಕತೆ ಇದ್ದಾಗ ವಾಯ್ಸ್ ಇರಲೇಬೇಕಾಗುತ್ತೆ. ನಂದು ಅಂತಲ್ಲ, ಎಲ್ರದ್ದು ವಾಯ್ಸ್ ಇರಲೇಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ನಾವೆಲ್ಲ ಇಲ್ಲೇ ಇರಬೇಕಲ್ವಾ, ನಾವು ಬದುಕಬೇಕಲ್ವಾ ಇಲ್ಲಿ. ಸೊ ಐ ಥಿಂಕ್ ಸಿಸ್ಟಮ್ ಅಂದರೆ ಹೆಂಗೆ ಹೇಳೋದು, ಸಿಸ್ಟಮಲ್ಲಿ ಏನೋ ನಡೀತಿರ್ಬೇಕಾದ್ರೆ ಅದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ದಾಗ ನಮ್ಮ ಒಪಿನಿಯನ್ ಹೇಳೋದು ಅದೇನು ತಪ್ಪಲ್ಲ. ಹಂಗಾಗಿ ನನಗೇನು ಆ ಥರದ್ದು ಯಾವುದೇ ಭಯ ಇಲ್ಲ. ಬಟ್ ಎಷ್ಟೊಂದು ಸರಿ ಎಲ್ಲದನ್ನು ಯೋಚನೆ ಮಾಡ್ತಾ ಇದ್ಯಾವುದಕ್ಕೂ ಅರ್ಥ ಇಲ್ಲ ಅಂದ್ಬಿಟ್ಟು ಕೊನೆಗೆ ಮಾತಾಡೋದಕ್ಕೇ ಅರ್ಥ ಇಲ್ಲ ಅಂತ ಅನ್ಸ್ಬಿಟ್ಟು ಸುಮ್ಮನಿರ್ತೀನಿ. ಅದು ಒಂದೊಂದು ಸರಿ ಒಂದೊಂದು ಅನಿಸ್ತಾ ಇರುತ್ತೆ. ಬಟ್ ಡೆಫಿನೆಟ್ಲಿ ವಾಯ್ಸ್ ಇರಬೇಕು ಅನ್ನೋ ಕಡೆ ಇರಲೇಬೇಕು. ನನಗೆ ಅನಿಸಿದ್ದು ಖಂಡಿತ ಹೇಳ್ತೀನಿ. ಸೊ ಐ ಮೈಟ್ ಬಿ ರಾಂಗ್, ಅದು ಇನ್ನೊಂದು ಚರ್ಚೆ ಆಗ್ಬೋದು, ನಾನು ಹೇಳಿರೋ ತಪ್ಪಾಗ್ಬೋದು. ಓಕೆ, ನಾನು ಆ ಚರ್ಚೆ ಆದಾಗ ನಾನು ಒಂದಿಷ್ಟು ಕಲಿಬೋದು. ಸೊ ಅದು ನನ್ನ ಅಪ್ರೋಚ್ ಇರುತ್ತೆ. ನಾನು ಹೇಳಿದ್ದೇ ಸರಿ, ಇದೇ ವಾದ ಅಥವಾ ನನಗೆ ಗೊತ್ತು ಹಂಗಿರಲ್ಲ. ಜಗತ್ತಲ್ಲಿ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ. ಎಲ್ಲದ್ರ ಬಗ್ಗೆ ನಮಗೆ ಇದೇ ಸರಿ ಅಂತ ಹೇಳೋಕ್ಕೆ ಹೆಂಗೆ ಗೊತ್ತಾಗುತ್ತೆ? ಅದರಲ್ಲಿ ಕೆಲವರು ತುಂಬ ದೊಡ್ಡ ಧ್ವನಿ, ಅಂದರೆ ಧನಂಜಯ ಅವರಾಗಿರ್ಬೋದು, ಪ್ರಕಾಶ್ ರಾಜ್ ಅವರಾಗಿರ್ಬೋದು, ಸಾಯಿ ಪಲ್ಲವಿ ಆಗಿರ್ಬೋದು, ಈ ಥರದ ಪ್ರಮುಖ ಧ್ವನಿಗಳನ್ನು ಸ್ವಲ್ಪ ಸೈಲೆನ್ಸ್ ಮಾಡಿದ್ರೆ ಉಳಿದ ದೊಡ್ಡ ಲಾರ್ಜ್ ಆಡಿಯನ್ಸ್ ಸೈಲೆಂಟ್ ಆಗ್ತಾರೆ. ಅವರು ಹಿಂದೆ ಅನ್ನೋಂಥ ಹುನ್ನಾರ ಏನಾದ್ರು ಕಾಣಿಸುತ್ತೆ. ಕೃತಿಗಳ ಮೂಲಕ ಮಾತಾಡಬೇಕಷ್ಟೆ. ಇವಾಗೇನೆಂದರೆ ಎಲ್ಲದೂ ಪೊಲಿಟಿಸೈಸ್ ಮಾಡ್ತಾರೆ. ಎಲ್ಲದಕ್ಕೂ ಒಂದು ಬೇರೆ ಬೇರೆ ಆ್ಯಂಗಲ್ಗಳು ನಡೀತಾ ಇರುತ್ತೆ. ಸೊ ಅಂದರೆ ನಾನು ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಂದೇನಿದೆ ಅದನ್ನು ನನ್ನ ಕೃತಿಗಳ ಮೂಲಕ ಮಾತಾಡ್ಬೋದು, ಅಥವಾ ನನಗನ್ಸಿದ್ದು ನಾನು ಮಾತಾಡ್ತೀನಿ. ಸರ್, ಇವಾಗ ಇಷ್ಟು ದಿನಗಳಲ್ಲಿ ಎಲ್ಲರನ್ನ ಮೀಡಿಯಾದವರ ಜೊತೆಗೂಡಿ ಧನಂಜಯ ಮೀಟಾಗಿ ತುಂಬ ಟೈಮೇ ಕಳೆದೋಗಿತ್ತು. ಈ ಒಂದು ಸುದ್ದಿ ಪ್ರಚಲಿತ ಬಂದ ಮೇಲೆ, ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಬಂದ ಮೇಲೆ ಸಡನ್ ಆಗಿ ಇವತ್ತು ಮೀಟ್ ಆಗ್ತಿದ್ದೀರಾ. ಸೊ ಯಾವ ಕಾರಣಕ್ಕೆ ಇಲ್ಲ, ಅದೇ ಹೇಳಿದ್ನಲ್ಲ, ಅಂದರೆ ಇದು ಅಲ್ಲ ಅಂದರೆ ನಾನೇನೋ ಮಾಡ್ತಾ ಇದ್ದೀನಲ್ಲ, ನಾನು ಒಂದಿಷ್ಟು ಕೆಲಸಗಳು ಮಾಡ್ತಾ ಇದ್ದೀನಲ್ಲ, ಐ ಥಿಂಕ್ ದಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಅದನ್ನು ನಾನು ಆಡಿಯನ್ಸ್ಗೆ ಹೇಳಬೇಕಾಗಿತ್ತು, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ನನ್ನ ಸಿನಿಮಾಗಳು ಕ್ಲಾರಿಟಿ ಅಂತಲ್ಲ, ಅಂದರೆ ಮೋರ್ ದ್ಯಾನ್ ದ್ಯಾಟ್ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡಬೇಕು. ನಾನು ಇದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಅಂತ ಮಾಡಿದ್ರೆ, ಈಗ ನೀವೆಲ್ಲ ಸಿಕ್ಕರಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಚರ್ಚೆ ಮಾಡ್ತಾಯಿದ್ದೀನಿ. ನಾನು ಹೇಳ್ತೀನಲ್ಲ, ಇದಕ್ಕೆ ಕ್ಲಾರಿಟಿ ಕೊಡೋ ಅವಶ್ಯಕತೆಯೇ ಇಲ್ಲ. ಎಲ್ರಿಗೂ ಅರ್ಥ ಆಗುತ್ತೆ, ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಪೀಪಲ್ ಆರ್ ಸೆನ್ಸಿಬಲ್. ಎಲ್ಲರೂ ಇಲ್ಲೇ ಇರೋದಲ್ವಾ, ಎಲ್ಲರೂ ಗೊತ್ತಿರುತ್ತೆ. ನಾನು ಈಗ ಆಚೆ ಕಡೆ ನಾನು ಜನಗಳ ಜೊತೆನೇ ಇರ್ತೀನಲ್ವ, ನಾನು ಮಾತಾಡಿಸ್ತೀನಲ್ವ. ಸೊ ಅವ್ರದ್ದು ಪಲ್ಸ್ ಗೊತ್ತಾಗುತ್ತೆ, ಅವ್ರು ಬಂದು ಸಿಕ್ಕಿದಾಗ ಅವ್ರು ಏನು ಹೇಳ್ತಾರೆ ಅನ್ನೋದು. ಸೊ ಈಗ ಏನೋ ಅದರಿಂದ ಏನು ಕೆಟ್ಟದ್ದೇನೂ ಆಗಿಲ್ಲ, ಅಥವಾ ಅದರಿಂದ ಏನೋ ಹಿಂಗಾಗೋಯ್ತು ಡಾಲಿ ಹಿಂಗೆ ಮಾಡಿದ್ರು ಹಂಗಿಲ್ಲಲ್ಲ. ಥ್ಯಾಂಕ್ ಯು. ಡಾಲಿ ಪಿಕ್ಚರ್ ಸಿನಿಮಾದಲ್ಲಿ ಹೊಸ ಸಿನಿಮಾಗಳೆಲ್ಲ ಆ್ಯಂಡ್ ತುಂಬ ಬ್ಯುಸಿನೂ ಇರ್ತಾರೆ. ನಾನು ತುಂಬ ಬ್ಯುಸಿ ಇರ್ತಿಲ್ಲ. ಆ್ಯಂಡ್ ಈ ಹೊಸ ವರ್ಷದಲ್ಲಿ ಏನೇನು ಪ್ಲ್ಯಾನ್ ಹಾಕೊಂಡಿರ್ತಾರೆ ಡಾಲಿ ಪಿಕ್ಚರ್ಸಿಂದ ಹೊಸ ಸಿನಿಮಾದಲ್ಲಿ ಯಾವ ರೀತಿ? ಡಾಲಿ ಪಿಕ್ಚರ್ಸಿಂದ ಈಗ ನೆಕ್ಸ್ಟ್ ವೀಕ್ JC ದ ಯೂನಿವರ್ಸಿಟಿ ರಿಲೀಸ್ ಇದೆ 6ನೇ ತಾರೀಕು. ಭಾಳ ಒಳ್ಳೆ ಸಬ್ಜೆಕ್ಟ್, ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಮಾತಾಡುತ್ತೆ. ಅಂದರೆ ಜೈಲಿನ ವ್ಯವಸ್ಥೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿರೋ ಸಿನಿಮಾ ಅದು. ಆ್ಯಂಡ್ ದೆನ್ ಹೆಗ್ಗಣ ಮುದ್ದು ಅಂತ ಇನ್ನೊಂದು ಸಿನಿಮಾ ಸದ್ಯದಲ್ಲಿ ಅದ್ರದ್ದು ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ. ಆ್ಯಂಡ್
ಇನ್ನೂ 2 ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ, ಒಂದು ವೆಬ್ ಸೀರೀಸ್ ಪ್ರೊಡಕ್ಷನ್ ನಡೀತಾ ಇದೆ ಜಿಯೋರ್ ಜೊತೆ ಟೈಅಪ್ಪಲ್ಲಿ. ಆ್ಯಂಡ್ ಆ್ಯಕ್ಟಿಂಗ್ ಸಿನಿಮಾಗಳೂ ಅಪ್ಡೇಟ್ ಖಂಡಿತ ಕೊಡ್ತೀವಿ. ಅಣ್ಣ ಫ್ರಮ್ ಮೆಕ್ಸಿಕೋ ಇನ್ನೇನು ಕೊನೆ ಒಂದು 15 ದಿನ ಶೂಟ್ ಇದೆ ನಮ್ಮ ಬಡವರಾಸ್ಕಲ್ ಡೈರೆಕ್ಟರ್ ಜೊತೆ. 666 ಶೂಟ್ ನಡೀತಾ ಇದೆ. ಹಲಗಲಿ ಶೂಟ್ ಅಂದರೆ ಒಂದು 40% ಶೂಟ್ ಮುಗಿದಿದೆ, ಇವಾಗ ಮತ್ತೆ ಅದನ್ನು ರೆಸ್ಯೂಮ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಜಿಂಗೋ ಶುರುವಾಗ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಕೆಲಸಗಳು ನಡೀತಾ ಇದೆ. ಡೆಫಿನೆಟ್ಲಿ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಐ ಮೀನ್ ಸೇಫ್ ಆ್ಯಂಡ್ ಯಾಕೆಂದರೆ ಒಳ್ಳೊಳ್ಳೆ ನಿರ್ದೇಶಕರು ಎಲ್ಲರೂ, ಶಂಕರ್ ಗುರು ಇರಲಿ ಅಥವಾ ಹೇಮಂತ್ ರಾವ್ ಇರಲಿ ಅಥವಾ ನಮ್ಮ ಶಶಾಂಕ್ ಚೋಗಲ್ ಇರಲಿ ಆ್ಯಂಡ್ ಹಲಗಲಿಯ ಸುಕೇಶು ಎಲ್ಲರೂ ಬಹಳ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಟ್ರಾಗಿ ಬಹಳ ಒಳ್ಳೆ ಪ್ರಾಜೆಕ್ಟ್ಸ್ಗಳ ಜೊತೆ ಬರ್ತೀನಿ. ಆ್ಯಂಡ್ ಪ್ರೊಡಕ್ಷನ್ನು ಡೆಫಿನೆಟ್ಲಿ ಅಂದರೆ ಹೊಸ ಪ್ರತಿಭೆಗಳು ಬಂದು ನಿಂತಾಗ ಮಾತ್ರ ಅದೇನೋ ಅಂದರೆ ಈ ಇಂಡಸ್ಟ್ರಿ ರನ್ ಆಗೋಕ್ಕೆ ಸಾಧ್ಯ. ಸೊ ಹಂಗಾಗಿ ಹೊಸಬ್ರ ಜೊತೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಗೆ ಟಗರು ಪಲ್ಯ ಬಹಳ ಚೆನ್ನಾಗಾಯಿತು, ಇನ್ನೊಂದು ಪ್ರಾಜೆಕ್ಟ್ ಚೆನ್ನಾಗಾಗಲಿಲ್ಲ. ಬಟ್ ಇವಾಗ ಮತ್ತೆ ಜೇಸಿ, ಹೆಗ್ಗಣ ಮುದ್ದು ಇವೆಲ್ಲ ಏನು ತರ್ತಾಯಿದ್ದೀವಿ ಎಲ್ಲದು ಡೆಫಿನೆಟ್ಲಿ ಭಾಳ ಚೆನ್ನಾಗಿವೆ ಸಿನಿಮಾಗಳು.